ಬೇಲ್ ಸಿಕ್ಕರೂ ದರ್ಶನ್ಗೆ ನೆಮ್ಮದಿ ಇಲ್ಲ. ಆಸ್ಪತ್ರೆಯಲ್ಲಿ ಬೆಡ್ ರೆಸ್ಟ್ ಮಾಡ್ತಿರೋ ದಾಸ ಕಣ್ತುಂಬ ನಿದ್ದೆಯನ್ನು ಮಾಡ್ತಿಲ್ಲ. ಪೊಲೀಸರ ರಣತಂತ್ರಕ್ಕೆ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಸ್ವಾಮಿ ಸಾವಿನ ಸುಳಿಯಲ್ಲಿ ಸಿಲುಕಿರೋ ದರ್ಶನ್ಗೆ ಜಾಮೀನು ಸಿಗೋದ್ರೊಳಗೆ ಚಕ್ರವ್ಯೂಹವನ್ನೇ ಭೇದಿಸಿದಂತಾಗಿದೆ. ನರನಾಡಿಗಳೆಲ್ಲ ನರಕ ತೋರಿಸಿದ್ವು. ಜೈಲು ಅನ್ನೋದು ನರಕದಂತೆ ಯಮಯಾತನೆ ಕೊಟ್ಟಿತ್ತು. ಹಾಗೂ ಹೀಗೋ ಮಾಡಿ ಬೇಲ್ ಸಿಕ್ಕಿದ್ದು ಆಯ್ತು. ಬರೋಬ್ಬರಿ 6 ತಿಂಗಳ ಬಳಿಕ ಸೆರೆವಾಸ ಮುಕ್ತನಾಗಿರೋ ದರ್ಶನ್ ಈಗ ತಾನೇ ನಿಟ್ಟುಸಿರು ಬಿಡ್ತಿದ್ದಾನೆ. ಆಸ್ಪತ್ರೆಯಿಂದ ಹೊರಬರದೇ ಇದ್ರು ಕಣ್ತುಂಬ ನಿದ್ದೇನಾದ್ರೂ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಇಂಥ ಹೊತ್ತಲ್ಲೇ ಮತ್ತೊಂದು ಮಹಾ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಬಂಧ ಮುಕ್ತ ಆಗಿರೋ ದರ್ಶನ್ಗೆ ಮತ್ತೆ ಜೈಲು ಕಂಬಿ ಹಿಂದೆ ತಳ್ಳೋದಕ್ಕೆ ಪೊಲೀಸರು ಮಾಸ್ಟರ್ ಪ್ಲಾನ್ ಒಂದನ್ನ ರೂಪಿಸುತ್ತಿದ್ದಾರೆ. ಜಾಮೀನು ಸಿಕ್ಕರು ದರ್ಶನ್ಗೆ ತಪ್ಪಿಲ್ಲ ಟೆನ್ಷನ್. ಸಾರಥಿಗೆ ಸರ್ಜರಿಯೇ ತಂದೊಡ್ಡತ್ತ ಕಂಟಕ. ಬಳ್ಳಾರಿ ಜೈಲಲ್ಲಿದ್ದ ದರ್ಶನ್ ಒಂದೊಂದೇ ಹೆಜ್ಜೆ ಇಡೋದಕ್ಕೂ ಪ್ರಾಣ ಬಿಟ್ಟವರಂತೆ ಒದ್ದಾಡ್ತಿದ್ರು. ಜೈಲಲ್ಲೇ ಇದ್ರೆ ಏನಾಗುತ್ತೋ ಏನೋ ಅನ್ನೋ ಹಾಗೆ ನರಳಾಡ್ತಿದ್ರು. ಸರ್ಜರಿ ಮಾಡ್ಲೇಬೇಕು ಅನ್ನೋ ಕಾರಣಕ್ಕೆ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿದ್ರು. ಇನ್ನೇನು ಜಾಮೀನು ಅವಧಿ ಮುಗಿಯತ್ತೆ ಅನ್ನೋ ಹೊತ್ತಲ್ಲೇ ಪೂರ್ಣ ಪ್ರಮಾಣದ ಬೇಲ್ ಸಿಕ್ಕಿದೆ. ಹೀಗಾಗಿ ಸರ್ಜರಿ ಮಾಡೋದು ಅನುಮಾನವೇ ಅಂತ ಹೇಳಲಾಗ್ತಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಪೊಲೀಸರು ಪ್ಲಾನ್ ಮಾಡ್ತಿದ್ದಾರಂತೆ. ದರ್ಶನ್ಗೆ ಬೇಲ್ ಸಿಕ್ಕಿರೋ ಕುರಿತು ತನಿಖಾಧಿಕಾರಿ ಹಾಗೂ ಡಿಸಿಪಿ ಜೊತೆಗೆ ಕಮಿಷನರ್ ಸಭೆ ನಡೆಸಿದ್ದಾರೆ. ಪೊಲೀಸರು ಅಗತ್ಯ ದಾಖಲೆಗಳನ್ನು ರೆಡಿ ಮಾಡಿಕೊಂಡಿದ್ದು ಎಜಿ ಮತ್ತು ಕಾನೂನು ತಜ್ಞರ ಜೊತೆಗೆ ಸಭೆ ನಡೆಸಲಿದ್ದಾರೆ. ಹೈಕೋರ್ಟ್ ಬೇಲ್ ಆದೇಶ ಪ್ರಶ್ನಿಸಲು ಸರ್ವಸನ್ನದ್ಧವಾಗ್ತಿದ್ದು 2-3 ದಿನದಲ್ಲಿ ಗೃಹ ಇಲಾಖೆಗೆ ಮನವಿ ಸಲ್ಲಿಸಲಿದ್ದಾರೆ. ಸಮ್ಮತಿ ಸಿಕ್ಕ ತಕ್ಷಣವೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದು ಸರ್ಜರಿ ವಿಚಾರವೇ ಅಸ್ತ್ರ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಸಾರಥಿಗೆ ಸೋಮವಾರ ಸರ್ಜರಿ ಫಿಕ್ಸ್. ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕು 5 ದಿನ ಆದರೂ ದರ್ಶನ್ ಆಸ್ಪತ್ರೆಯಿಂದ ಹೊರಬಂದಿಲ್ಲ. ನಿನ್ನೆ ಕೋರ್ಟ್ ಪ್ರಕ್ರಿಯೆ ಮುಗಿಸಿ ಮತ್ತೆ ಆಸ್ಪತ್ರೆ ಸೇರ್ಕೊಂಡಿದ್ರು. ಮುಂದೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ನೋಡ್ಕೊಂಡೇ ಹೊರಬರೋದಕ್ಕೆ ಪ್ಲಾನ್ ಮಾಡಿದ್ರು. ಯಾವಾಗ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ತಯಾರಿ ಮಾಡಿಕೊಂಡ್ರು ದರ್ಶನ್ ಅಲರ್ಟ್ ಆದಂತೆ ಕಾಣ್ತಿದೆ. ಮುಂದಿನ ಸೋಮವಾರ ದರ್ಶನ್ಗೆ ಸರ್ಜರಿ ಮಾಡೋದು ಬಹುತೇಕ ಖಾಯಂ ಅಂತ ಹೇಳಲಾಗ್ತಾಗಿದೆ. ಇದಾದ ಬಳಿಕವೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ದರ್ಶನ್ಗೆ ಬೇಲ್ ಸಿಕ್ಕಿರೋ ಬಗ್ಗೆ ನಟ ಶ್ರೀಮುರಳಿ ರಿಯಾಕ್ಟ್ ಮಾಡಿದ್ದಾರೆ. ಕೆಟ್ಟದ್ದು ಬರೋದೇ ಒಳ್ಳೆಯ ದಾರಿಯಲ್ಲಿ ನಡೆಸೋಕೆ. ಸದ್ಯದಲ್ಲೇ ದರ್ಶನ್ ಭೇಟಿಯಾಗಿ ಆರೋಗ್ಯ ವಿಚಾರಿಸ್ತೇನೆ ಅಂದ್ರು. ಕೆಟ್ಟದ್ದು ಬರೋದೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸೋಕ್ಕೆ. ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಗ್ತದೆ. ಆ್ಯಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ ಅದು ಇದು ಟ್ರೀಟ್ಮೆಂಟ್ ಎಲ್ಲ ನಡೀತದೆ. ಆ್ಯಂಡ್ ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ 7 ಮಂದಿಗೆ ಜಾಮೀನು ಸಿಕ್ಕಿತ್ತು. ಅದರಲ್ಲಿ 5 ಇವತ್ತು ರಿಲೀಸ್ ಆಗಿದ್ದಾರೆ. ಶಿವಮೊಗ್ಗ ಜೈಲಿನಲ್ಲಿರುವ A12 ಲಕ್ಷ್ಮಣ್ ಬಿಡುಗಡೆಯಾಗಿದ್ದು ಕ್ಯಾಮೆರಾ ನೋಡ್ತಿದ್ದಂತೆ ಓಡ್ ಹೋಗಿ ಕಾರು ಹತ್ಕೊಂಡಿದ್ದಾರೆ. ಕಲಬುರಗಿ ಜೈಲಿನಲ್ಲಿದ್ದ A11 ನಾಗರಾಜ್ ನಿನ್ನೆಯೇ ರಿಲೀಸ್ ಆಗಿದ್ದಾರೆ. ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿದ್ರಿಂದ ಕೇಂದ್ರ ಕಾರಾಗೃಹದಿಂದ ಹೊರಬಂದಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಪ್ರದೂಷ್ ಸಹ ರಿಲೀಸ್ ಆಗಿದ್ದಾರೆ. ಪವಿತ್ರ ಗೌಡ ಹಾಗೂ ಪ್ರದೂಷ್ ಇಬ್ಬರು ಒಟ್ಟಿಗೆ ಹೊರಬಂದ್ರು. 6 ತಿಂಗಳ ಬಳಿಕ ರಿಲೀಸ್ ಆದ ಪ್ರದೂಷ್ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ರು. ಹಾಗೆ A7 ಅನುಕುಮಾರ್ ಸಹ ಇವತ್ತೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಂದಿದ್ದಾರೆ. ಜಾಮೀನು ಸಿಕ್ಕರು ಕೊಡೋರಿಲ್ಲ ಶ್ಯೂರಿಟಿ. ಅಭಿಮಾನದ ಹುಚ್ಚಿಗೆ ಬಿದ್ರೆ ಬಡವರ ಮಕ್ಕಳ ಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಶಿವಮೊಗ್ಗ ಜೈಲಲ್ಲಿರೋ ಎಸಿಕ್ ಜಗದೀಶ್ ಪ್ರತ್ಯಕ್ಷ ನಿದರ್ಶನ. 7 ಆರೋಪಿಗಳ ಜೊತೆಗೆ ಜಗದೀಶ್ಗೂ ಜಾಮೀನು ಸಿಕ್ಕಿದೆ. ಎಲ್ಲ ಆರೋಪಿಗಳು ಹೊರಬಂದ್ರು. ಜಗದೀಶ್ ಮಾತ್ರ ಇನ್ನೂ ಜೈಲಲ್ಲೇ ಕೊಳೀತಿದ್ದಾನೆ. ಕಾರಣ ಬಡತನ.
ಶ್ಯೂರಿಟಿ ಕೊಡೋದಕ್ಕಾಗದೆ ಜೈಲಲ್ಲೇ ಕಾಲ ಕಳೆಯುವಂತಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಗದೀಶ್ ಸಹೋದರ ಸಂತೋಷ್, ನನ್ನ ತಮ್ಮನಿಗೆ ಯಾರೂ ಶ್ಯೂರಿಟಿ ಕೊಡ್ತಿಲ್ಲ, ದರ್ಶನ್ ಅವರೇ ಸಹಾಯ ಮಾಡಬೇಕು ಅಂತ ಕಣ್ಣೀರಿಟ್ಟಿದ್ದಾನೆ. ಇವಾಗ ನಮ್ಮ ತಮ್ಮ ಒಳಗಡೆ ಇದ್ದ 6 ತಿಂಗಳು ಆದಮೇಲೆ ಇವಾಗ ಜಾಮೀನು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇವಾಗ ನಮಗೆ ಚೂಟಿ ಹಾಕೋರು ಯಾರಿಲ್ಲ. ಇವಾಗ ಅಕ್ಕಪಕ್ಕದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ, ಯಾರು ಮುಂದೆ ಬರ್ತಿಲ್ಲ. ನಾವಂತೂ ಅವತ್ತೇ ಜೀವನ ಮಾಡ್ತಿರೋದು. ಸರ್ ನೋಡಿರಿ, ನೀವು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ಮೊದಲಂತೆ ನಮ್ಮ ತಮ್ಮ ಇವಾಗ ಬಂದು ಆಟೋ ಹೊಡ್ಕೊಂಡು ಜೀವನ ಮಾಡ್ಕೊಂಡು ಇದ್ದರೆ ಸಾಕು. ನಮ್ಮ ಸಂಬಂಧಿಕರ್ತಾಗ ಯಾರ್ಯಾರು ನನಗೆ ಗೊತ್ತಿದ್ದಾರೆ ಎಲ್ಲ ತಕ್ಕ ಹೋಗಿದ್ದೆ, ಯಾರೂ ಸಿಗಲಿಲ್ಲ. ಅವೆಲ್ಲ ಇರೋರು ಅದೇ ಸಮಸ್ಯೆಗಳಿದಾವಲ್ಲ, ಯಾರೂ ಬರ್ತಾ ಇಲ್ಲ, ಯಾವೂ ಸಿಕ್ಕಿಲ್ಲ ಸರ್. ಈಗ ಬಂದು ಈಗ ನೋಡಿ ಇಲ್ಲೇ ನಿಂತಿದ್ದೀನಿ, ನಾನು ಒಳಗೆ ಹೋಗಿಲ್ಲ. ಯಾರು ಹೋಗೈತೆ, ಯಾವ್ದ್ರಿಂದ ಹೋಗೈತೆ ಅಂತ ಗೊತ್ತೇ ಇದಲ್ಲ ಸರ್. ಅವರೇ ಒಂದು ಸ್ವಲ್ಪ ನಮಗೆ ಸಹಾಯ ಮಾಡಿ ಬಿಡಿಸ್ಕೊಡ್ತಾರೆ. ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಅರ್ಧಕ್ಕರ್ಧ ಜನ ಹೊರಬಂದಿದ್ದಾರೆ. ಆದ್ರೆ ಇನ್ನೂ 5 ಕಂಬಿ ಹಿಂದೆಯೇ ಕೊಳೆಯುವಂತಾಗಿದೆ. ಬಾಸ್ ಬಾಸ್ ಅಂತ ಹೋದವರು ನರಕ ನೋಡ್ತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗ್ತಿದ್ದಂತೆ ಸುಬ್ಬಾ ಸುಬ್ಬಿ ಸ್ನೇಹಕ್ಕೆ ಎಳ್ಳು ನೀರು ಬಿತ್ತು ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಜೈಲಿಂದ ಹೊರ ಬರ್ತಿದ್ದಂತೆ ಪವಿತ್ರ ಗೌಡ ದರ್ಶನ್ ಹೆಸರಿನಲ್ಲಿ ಪೂಜೆ ಮಾಡಿಸಿದ್ದಾರೆ. ವಿಶಾಲಾಂದೇಸ್ಯ ಸಹ ಕುಟುಂಬೇನ ವರ್ಗೇನ ಏವಂ ಗುಣವಿಶೇಷಣ ದರ್ಶನಾಂದೇಸ್ಯ ದೇವದಾದರ ದೋಷಾವಯ. ಪವಿತ್ರ ಗೌಡ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಏವನ್. ಆದ್ರೆ ಈಕೆ ಬರ್ತಿರೋ ಗತ್ತು ಗೈರತ್ತು ಹೇಗಿದೆ ನೋಡಿ. ಮುಖದಲ್ಲಿ ಸಣ್ಣದೊಂದು ಅಳುಕಿಲ್ಲ. ಜೈಲಿಂದ ಬರ್ತಿದ್ದೀನಿ ಅನ್ನೋ ನೋವಿಲ್ಲ. 6 ತಿಂಗಳು ಸೆರೆವಾಸ ಅನುಭವಿಸಿದೆ ಅನ್ನೋ ಪಾಪ ಪ್ರಜ್ಞೆಯೂ ಇಲ್ಲ. ಮುಖಕ್ಕೆ ಹಚ್ಚಿರೋ ಮೇಕಪ್ ಜೊತೆಗೆ ತುಟಿಯಂಚಲ್ಲಿ ಮೂಡ್ತಿದ್ದ ಕಿರುನಗೆ 10 ವಿಷಯಗಳನ್ನ ಸಾರಿ ಸಾರಿ ಹೇಳುತ್ತಿತ್ತು. ಸುಬ್ಬಾ ಸುಬ್ಬಿ ಚಾಪ್ಟರ್ ಮುಗಿದೋದ ಅಧ್ಯಾಯ ಅಂತಿದ್ದವರಿಗೆ ಇವರ ಈ ಕಿರುನಗೆಯೇ 10 ಉತ್ತರ ಕೊಟ್ಟಿದೆ. ಜೈಲಿಂದ ಬರ್ತಿದ್ದಂತೆಯೇ ಸುಬ್ಬನ ಹೆಸರಲ್ಲಿ ಪೂಜೆಯೂ ನಡೆದೋಗಿದೆ. 6 ತಿಂಗಳ ನಂತರ ಹೊರಬಂದ್ರು RR ನಗರ ಗೌಡ್ತಿ. ಅದೇ ಲುಕ್, ಅದೇ ಗೆಟಪ್, ಮುಖದಲ್ಲಿ ಮಂದಹಾಸ. ಅಂಥ 6 ಅಡಿ ಕಟೌಟ್ನಂತಿದ್ದ ದರ್ಶನ್ನೇ ಸೋತು ಸುಣ್ಣವಾಗಿದ್ದಾರೆ. ಸಾಕಪ್ಪ ಈ ಜೈಲುವಾಸ ಅಂತ ಒಣಗಿ ಹೋಗಿದ್ದಾರೆ. ಆದ್ರೆ ಪವಿತ್ರ ಗೌಡ ಮಾತ್ರ ಅದೇ ಲುಕ್, ಅದೇ ಖದರ್, ಹಾವ ಭಾವದಲ್ಲೂ ಒಂದೇ ಒಂಚೂರು ಬದಲಾವಣೆ ಇಲ್ಲ. ಜೈಲಿಂದ ಹೊರಬರ್ತಿದ್ದಂತೆಯೇ ನಗುಮುಖದಲ್ಲೇ ಕ್ಯಾಮ್ರಾಗೆ ಪೋಸ್ ಕೊಟ್ರು. ಮಗಳ ಬರುವಿಕೆಯನ್ನೇ ಕಾದು ಕೂತಿದ್ದ ಪವಿತ್ರ ತಾಯಿ ಭಾಗ್ಯಮ್ಮ ಜೈಲಿನ ಮುನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು. ಬಳಿಕ ಮಗಳು ಬರ್ತಿದ್ದಂತೆ ಜಗತ್ತನ್ನೇ ಗೆದ್ದ ಖುಷಿಯಲ್ಲಿ ಬರಮಾಡಿಕೊಂಡ್ರು. ಯಾರು ಎಷ್ಟೇ ಮಾತನಾಡಿಸಿದ್ರು ಹಾ ಇಲ್ಲ ಹೂ ಇಲ್ಲ. ಒಂದೇ ಒಂದು ಸಣ್ಣ ರಿಯಾಕ್ಷನ್ ಸಹ ಕೊಡ್ಲಿಲ್ಲ. ತುಟಿಯಂಚಿನ ನಗುವಲ್ಲೇ 10 ನಿಗೂಢಾರ್ಥವನ್ನ ಬಿಟ್ಟು ಹೋದ್ರು. ದರ್ಶನ್ ಹೆಸರಲ್ಲಿ ವಜ್ರಮುನೇಶ್ವರನಿಗೆ ಪೂಜೆ. ಜೈಲಿನಿಂದ ಹೊರಟ ಪವಿತ್ರ ಗೌಡ ಸೀದಾ ಹೋಗಿದ್ದು ತಲಘಟ್ಟಪುರದ ವಜ್ರಮುನೀಶ್ವರ ದೇವಸ್ಥಾನಕ್ಕೆ. ಭಗವಂತನ ಸುತ್ತ 1 ಸುತ್ತು ಹಾಕಿದ ಪವಿತ್ರ ಗೌಡ ಅಲ್ಲೇ ತೀರ್ಥ ಸ್ನಾನ ಮಾಡಿದ್ರು. ಬಳಿಕ ವಜ್ರಮುನೀಶ್ವರನ ಮುಂದೆ ನಿಂತು ಭಕ್ತಿಯಿಂದ ಬೇಡಿಕೊಂಡ್ರು. ಮನೆ ದೇವರ ಮುಂದೆ ಮನೆಯವರ ಹೆಸರನ್ನೆಲ್ಲ ಹೇಳಿ ಪೂಜೆ ಮಾಡಿಸುವಾಗ ದರ್ಶನ್ ಹೆಸರಲ್ಲೂ ಪೂಜೆ ನೆರವೇರಿಸಿದ್ದಾರೆ. ಪವಿತ್ರ ಹಾಗೂ ದರ್ಶನ್ ಹೆಸರೇಳಿ ವಿಶೇಷ ಅರ್ಚನೆ ಮಾಡಿಸಿದ್ದಾರೆ. ಇದೇ ಈಗ ಮತ್ತೊಂದು ಬೆಂಕಿ ಕಿಡಿ ಹೊತ್ತಿಸಿದೆ. ವಿಶಾಲಾಂದೇಸ್ಯ ಸಹ ಕುಟುಂಬೇನ ವರ್ಗೇನ ಏವಂ ಗುಣವಿಶೇಷಣ ದರ್ಶನಾಂದೇಸ್ಯ ದೇವದಾದರ ದೋಷ. ಗಂಡನ ಕೈಲಿ ಪ್ರಮಾಣ ಮಾಡಿಸಿದ್ರು ವಿಜಯಲಕ್ಷ್ಮಿ. ಪವಿತ್ರ ಹಾಗೂ ವಿಜಯಲಕ್ಷ್ಮಿ ಮಧ್ಯೆ ಮಾತಿನ ಸಮರ ನಡೀತಿರೋದು ಹೊಸದೇನಲ್ಲ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರುವುದಕ್ಕೂ ಮೊದಲೇ 1 ಸುತ್ತು ಮಹಾಯುದ್ಧ ನಡೆದಿತ್ತು. ಪವಿತ್ರ ಜೊತೆ ದರ್ಶನ್ ಆತ್ಮೀಯವಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ವಿಜಯಲಕ್ಷ್ಮಿ ತುಂಬಾನೇ ಸಿಟ್ಟಾಗಿದ್ದರು. ಕೊನೆಗೆ ದರ್ಶನ್ ಬಳಿ ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದ ವಿಜಯಲಕ್ಷ್ಮಿ ಇನ್ಯಾವತ್ತೂ ಪವಿತ್ರ ಜೊತೆ ಸಂಪರ್ಕ ಇಟ್ಕೊಳ್ಳಲ್ಲ ಅಂತ ದರ್ಶನ್ ಮಾತು ಕೊಟ್ಟಿದ್ರಂತೆ. ಹೀಗಾಗಿಯೇ ಕೋರ್ಟು ಕಚೇರಿ ಅಂತ ವಿಜಯಲಕ್ಷ್ಮಿ ಸುತ್ತಾಡಿದ್ದು. 10 ದೇವಸ್ಥಾನಕ್ಕೆ ಹೋಗಿ ಗಂಡನ ಬಿಡುಗಡೆಗೆ ಹರಕೆ ಹೊತ್ತಿದ್ದು. ಈಗ ಪವಿತ್ರ ಗೌಡ ಜೈಲಿಂದ ಬರ್ತಿದ್ದಂತೆಯೇ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿದ್ದಾರೆ. ಇದು ಹೊಸ ವಿವಾದದ ಮುನ್ಸೂಚನೆ ನೀಡುತ್ತಿದೆ. ಹೆತ್ತವಳ ಹರಕೆ ಮುನೇಶ್ವರನ ಪವಾಡ. ಪವಿತ್ರ ಗೌಡ ತಾಯಿ ಭಾಗ್ಯಮ್ಮಗೆ ಮುನೇಶ್ವರ ಅಂದ್ರೆ ಇನ್ನಿಲ್ಲದ ಭಕ್ತಿ. ಅದರಲ್ಲೂ ಮನೆ ದೇವರು ಬೇರೆ.
ಕೆಲವು ವರ್ಷಗಳ ಹಿಂದೆ ಪವಿತ್ರ ತಾಯಿಗೆ ಕಣ್ಣಿನ ಸಮಸ್ಯೆ ಎದುರಾಗಿತ್ತು. ಈ ವೇಳೆ ಮುನೇಶ್ವರನಿಗೆ ಹರಕೆ ಕಟ್ಟಿಕೊಂಡಿದ್ರು. ಭಗವಂತನ ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸಿದ ಬಳಿಕವೇ ಭಾಗ್ಯಮ್ಮನಿಗೆ ದೃಷ್ಟಿ ಬಂದಿತ್ತು. ಹೀಗಾಗಿ ಮನೆಯವರೆಲ್ಲ ಸೇರ್ಕೊಂಡು ವಿಶೇಷ ಪೂಜೆ ನೆರವೇರಿಸಿದ್ರು. ಈ ವೇಳೆ ದರ್ಶನ್ ಸಹ ಭಾಗಿಯಾಗಿದ್ರಂತೆ. ಯಾವಾಗ ಮಗಳು ಜೈಲು ಸೇರಿದ್ಲೋ ಭಾಗ್ಯಮ್ಮ ಮತ್ತೆ ಇದೇ ವಜ್ರ ಮುನೇಶ್ವರನಿಗೆ ಹರಕೆ ಹೊತ್ತಿದ್ರು. ಈಗ ಹರಕೆ ತೀರಿಸೋ ಸಲುವಾಗಿಯೇ ಜೈಲಿಂದ ಸೀದಾ ಭಗವಂತನ ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸಿದ್ದು. ಬರೀ ಪೂಜೆ ಮಾಡಿದ್ರೆ ಇವತ್ತು ಈ ಮಟ್ಟಕ್ಕೆ ಸುದ್ದಿ ಆಗ್ತಿರಲಿಲ್ಲ. ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿದ್ದೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಪವಿತ್ರ ಪೂಜೆ ಸಿಡಿದೆದ್ರು ದರ್ಶನ್ ಫ್ಯಾನ್ಸ್. ದರ್ಶನ್ ಹೆಸರಲ್ಲಿ ಪವಿತ್ರ ಗೌಡ ಪೂಜೆ ಮಾಡುತ್ತಿದ್ದಂತೆ ದರ್ಶನ್ ಫ್ಯಾನ್ಸ್ ಸಿಡಿದೆದ್ದಿದ್ದಾರೆ. ನಿನ್ನ ಸಹವಾಸವೇ ಬೇಡ, ವಿಜಯಲಕ್ಷ್ಮಿ ಹಾಗೂ ದರ್ಶನ್ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡು, ಸುಖವಾಗಿರೋ ಸಂಸಾರವನ್ನ ಕೆಡಿಸೋ ಕೆಲಸ ಮಾಡಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಿದ್ದಾರೆ. ಮನೆಗೆ ಬರ್ತಿದ್ದಂತೆ ಆರತಿ ಎತ್ತಿ ವೆಲ್ಕಮ್. ಪವಿತ್ರ ಗೌಡ ಮನೆ ಬಿಟ್ಟು 6 ತಿಂಗಳೇ ಆಗೋಗಿತ್ತು. ಗೌಡ್ತಿ ಇಲ್ಲದೆ RR ನಗರದ ಮನೆ ಬಣಗುಡುತ್ತಿದೆ. ಜೈಲಿಂದ ಬರ್ತಿದ್ದಂತೆ RR ನಗರದ ಮನೆಗೆ ಹೋಗ್ತಾರಿ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ದರ್ಶನ್ ಮನೆಯೂ RR ನಗರದಲ್ಲೇ ಇರೋದ್ರಿಂದ ಎಲ್ಲಿ ದರ್ಶನ್ ಫ್ಯಾನ್ಸ್ ಗಲಾಟೆ ಮಾಡ್ತಾರೋ ಅನ್ನೋ ಭಯದಲ್ಲೇ ತಾಯಿ ಮನೆ ಸೇರ್ಕೊಂಡಿದ್ದಾರೆ ಎನ್ನಲಾಗ್ತಿದೆ. ತಲಘಟ್ಟಪುರದಲ್ಲಿರೋ ತಾಯಿ ಮನೆಗೆ ಹೋಗ್ತಿದ್ದಂತೆ ಆರತಿ ಎತ್ತಿ ಸ್ವಾಗತಿಸಿದ್ದಾರೆ. ಮಗಳನ್ನ ನೋಡ್ತಿದ್ದಂತೆ ಪವಿತ್ರಾಳ ಕಣ್ಣೀರ ಕಟ್ಟೆಯೇ ಒಡೆದೋಯ್ತು. ತಾಯಿ ಮಗಳು ತಪ್ಕೊಂಡು ಕಣ್ಣೀರು ಸುರಿಸಿದ್ದಾರೆ. ಒಟ್ನಲ್ಲಿ 6 ತಿಂಗಳು 8 ದಿನ ಜೈಲುವಾಸ ಅನುಭವಿಸಿದ ಪವಿತ್ರ ಜೈಲಿಂದ ರಿಲೀಸ್ ಆಗಿದ್ದಾರೆ. ಬರೀ ರಿಲೀಸ್ ಆಗೋದಷ್ಟೇ ಅಲ್ಲ, ಬರ್ತಾ ಬರ್ತಾ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಹೀಗಾಗಿ ಪವಿತ್ರ ಹಾಗೂ ವಿಜಯಲಕ್ಷ್ಮಿ ನಡುವೆ ವಾರಗಿತ್ತಿ ವಾರ್ ನಡೆದ್ರೂ ಅನುಮಾನವಿಲ್ಲ. ನೋಡೋಣ ದರ್ಶನ್ ನಡೆ ಏನಿರುತ್ತೆ. ಹೆಂಡತಿ ಮಗ ಅಂತ ಸುಮ್ಮನಾಗ್ತಾರಾ, ಸುಬ್ಬ ಸುಬ್ಬಿ ಮತ್ತೆ ಕ್ಲೋಸ್ ಆಗ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಸತೀಶ್ ಕನಕ್ಪುರ, ಫಿಲಂ ಬ್ಯೂರೋ, ನ್ಯೂಸ್ 18. ಭೀಮಾ ತೀರ ಅಂದ್ರೆ ಅದು ರಕ್ತ ಚರಿತ್ರೆಯ ನಾಡು. ಅದೆಷ್ಟು ಹೆಣ ಉರುಳಿದ್ವೋ, ಅದೆಷ್ಟು ಜನ ಜೀವನ ಕಳ್ಕೊಂಡಿದ್ದಾರೋ ಗೊತ್ತಿಲ್ಲ. ಇದೇ ಭೀಮಾ ತೀರದಲ್ಲೀಗ ನಕಲಿ ದಂಧೆ ಶುರುವಾಗಿದೆ. ಹೊಸ ವರ್ಷ ಬಂತಂದ್ರೆ ಸಾಕು, ಹೊಸದೊಂದು ಪ್ರಪಂಚವೇ ಸೃಷ್ಟಿಯಾಗುತ್ತೆ. ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಎಣ್ಣೆಯಲ್ಲೇ ಸ್ನಾನ ಮಾಡ್ತಾರೆ. 31ಗೆ ಅದೆಷ್ಟು ಎಣ್ಣೆ ಸೇಲ್ ಆಗುತ್ತೋ ಲೆಕ್ಕ ಇಲ್ಲ ಬಿಡಿ. ಮೈ ಕೊರೆವ ಚಳಿಯಲ್ಲಿ ಸಿಪ್ಪೈ ಎಣ್ಣೆ ಬಿಟ್ಕೊಳ್ಳೋರ ಮಧ್ಯೆ ಅದೆಷ್ಟೋ ಜನ ಗಾಂಜಾದ ಘಮಲಲ್ಲಿ ತೇಲಾಡ್ತಾರೆ. ಹೀಗಾಗಿಯೇ ರಾಜ್ಯದ ಮೂಲೆ ಮೂಲೆಯಲ್ಲೂ ಅಬಕಾರಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. 31st ಪಾರ್ಟಿ ನೆಪದಲ್ಲಿ ನಕಲಿ ಎಣ್ಣೆ ಮಾರೋರಿಗೇನು ಕಮ್ಮಿ ಇಲ್ಲ. ಬ್ರ್ಯಾಂಡೆಡ್ ಮದ್ಯಕ್ಕೆ ಕಳಪೆ ಸ್ಪಿರಿಟ್ ತುಂಬಿ ಭರ್ಜರಿ ವ್ಯಾಪಾರ ಮಾಡುವುದಕ್ಕೆ ಪ್ಲಾನ್ ಮಾಡಿದವರಿಗೆ ಖಾಕಿ ಪಡೆ ಖೆಡ್ಡ ತೋಡಿದೆ. 561 ಲೀಟರ್ ನಕಲಿ ಮದ್ಯದ 65 ಬಾಕ್ಸ್ ಹಾಗೂ 200 ಲೀಟರ್ ಸ್ಪಿರಿಟ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಅಕ್ರಮ ಸರಾಯಿ ದಂಧ ಮತ್ತು ಈ ಚಟುವಟಿಕೆಗಳನ್ನ ಡಾಬಾಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಸದರಿ ಆರೋಪಿತರು ಮೇಲ್ನೋಟಕ್ಕೆ ಈ ಸರಾಯಿಯನ್ನ ಹೊಸ ವರ್ಷದ ಪ್ರಯುಕ್ತ ನಾವು ಮಾರಾಟ ಮಾಡಬೇಕಂತ ಹೇಳಿ ವಿಜಯಪುರ ಜಿಲ್ಲೆಯಲ್ಲಿ ಅಸಲಿ ನಕಲಿ ಎಣ್ಣೆ ಜಾಲ ತಲೆ ಎತ್ತಿತ್ತು. ಹುಬ್ಬಳ್ಳಿಯ ಕಮರಿಪೇಟೆಯಿಂದ ಬಂದಿದ್ದ 5 ದಂಧೆಕೋರರು ಬ್ರ್ಯಾಂಡೆಡ್ ಎಣ್ಣೆ ಬಾಟ್ಲಿಗೆ ನಕಲಿ ಸ್ಪಿರಿಟ್ ತುಂಬಿ ಕಂತೆ ಹಣ ಬಾಚಿಕೊಳ್ಳೋ ಪ್ಲಾನ್ ಮಾಡಿದ್ರು. ಇದಕ್ಕೆಂದೇ ನಕಲಿ ಸ್ಟಿಕ್ಕರ್, ನಕಲಿ ಸೀಲ್, ಸರ್ಕಾರಿ ಹಾಲೋಗ್ರಾಮ್ ಅನ್ನು ಸಹಿತ ಫೇಕ್ ಮಾಡಿದ್ರು. ಅಸಲಿ ಎಣ್ಣೆ ಬಾಟಲ್ ಪಕ್ಕ ಇಟ್ರೆ ಯಾವುದು ನಕಲಿ ಯಾವುದು ಅಸಲಿ ಅನ್ನೋದೇ ಗೊತ್ತಾಗಲ್ಲ. ಇವರ ಜಾಡು ಹಿಡಿದು ತನಿಖೆಗಿಳಿದ ಅಧಿಕಾರಿಗಳು 6 ಮಂದಿಯನ್ನ ಬಂಧಿಸಿದ್ದಾರೆ. ಇಲ್ಲಿ ಒಟ್ಟು 6 ಜನ ಆರೋಪಿಗಳು ನಕಲಿ ಮದ್ಯ ತಯಾರು ಮಾಡುತ್ತಿರೋದು ಮತ್ತು ಅದನ್ನು ಬಾಟ್ಲಿಗೆ ತುಂಬುತ್ತಿರೋದು ನಮಗೆ ಪತ್ತೆ ಹಚ್ಚಿ ನಾವು ಆ ಸಂದರ್ಭದಲ್ಲಿ ಸಿಕ್ಬಿಡ್ತಾರೆ. ಇನ್ನು ಮಂಡ್ಯದಲ್ಲೂ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಚಿಕ್ಕೇಗೌಡನ ದೊಡ್ಡಿಯಲ್ಲಿರುವ ಒಂಟಿ ಮನೆಯಲ್ಲಿ ಅಕ್ರಮವಾಗಿ ಮದ್ಯ ತಯಾರಿಸುತ್ತಿದ್ದವರ ಹೆಡೆಮುರಿ ಕಟ್ಟಿದ್ದಾರೆ. 9,000 ರೂಪಾಯಿ ಬಾಡಿಗೆ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಳದಂಧೆ ಮಾಡುತ್ತಿದ್ದು, ಸಿಲ್ವರ್ ಕಪ್ನಿಂದ ಹಿಡಿದು ಬ್ಲ್ಯಾಕ್ ಅಂಡ್ ವೈಟ್ ವರೆಗೂ ನಕಲಿ ಮದ್ಯ ರೆಡಿ ಮಾಡುತ್ತಿದ್ದರು. ಪಕ್ಕಾ ಮಾಹಿತಿ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಆರೋಪಿಗಳನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ. ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗಿದೆ. ಅಧಿಕೃತವಾಗಿ ನಡೆಸ್ತಾ ಇರೋ ಸನ್ನದ್ಧಗಳಿಗೆ ಏನಾದ್ರೂ ಹೋಗಿದಾವ ಅಥವಾ ಜಾಲ ಯಾವುದು, ಮತ್ತೆ ಈ ರಾ ಮೆಟೀರಿಯಲ್ಸ್ ಎಲ್ಲಿ ಬರ್ತಾ ಇದೆ, ಯಾರು ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ ಅಂತಕ್ಕದನ್ನ ನಾವು ತನಿಖೆ ಮಾಡಬೇಕಾಗಿದೆ. ಒಟ್ನಲ್ಲಿ ರಕ್ತ ಚರಿತ್ರೆ ಮೂಲಕವೇ ಸದ್ದು ಮಾಡುತ್ತಿದ್ದ ಭೀಮಾ ತೀರದಲ್ಲಿ ನಕಲಿ ಮದ್ಯದ ಹಾವಳಿ ಶುರುವಾಗಿದೆ. ಸದ್ಯಕ್ಕೇನೋ ಪೊಲೀಸರು ಒಂದು ಜಾಲಕ್ಕೆ ಹೆಡೆಮುರಿ ಕಟ್ಟಿದ್ದಾರೆ. ಇದರಂತೆ ಇನ್ನೆಷ್ಟು ಮಂದಿ ಎಲ್ಲೆಲ್ಲಿ ಹೆಡೆ ಎತ್ತಿದ್ದಾರೋ ಗೊತ್ತಿಲ್ಲ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಆಕೆ ಶ್ರೀಮಂತಿಕೆಯಲ್ಲೇ ಬೆಳೆದವಳು. ಒಬ್ಬಳೇ ಮಗಳು ಅಂತ ಅಪ್ಪ ಅಮ್ಮ ಪ್ರೀತಿಯಿಂದ ಸಾಕಿದ್ರು. ಒಳ್ಳೆ ಹುಡುಗ ಸಿಕ್ಕ ಅಂತ ಮದುವೆ ಮಾಡಿದವರು ಈಗ ಕಣ್ಣೀರು ಹಾಕ್ತಿದ್ದಾರೆ. ಮದುವೆಯಾದ 3 ತಿಂಗಳಿಗೆ ಮಗಳ ಸಂಸಾರ ಬೀದಿಗೆ ಬಿದ್ದಿದೆ.
5 ದಿವಸ ಕೂಡ ಹಾಕ್ಬಿಟ್ಟು ಊಟ ತಿಂಡಿ ಏನು ಕೊಡ್ದಲೆ ಹೊಡೆದ್ರು 3 ಜನನೂ ಸೇರ್ಕೊಂಡು ಹೊಡೆದ್ರು. ಕಿರುಕುಳನ ನಾನು ತಡಿಯಕ್ಕಾಗ್ತಾ ಇಲ್ಲ. ನನಗೆ ಡೈವರ್ಸ್ ಕೊಡಿಸ್ಲೇಬೇಕು ಅಷ್ಟೇ. ಮಗಳು ಅಂದ್ರೆ ಹೆತ್ತವರಿಗೆ ಪಂಚಪ್ರಾಣ. ಧನಪಿಶಾಚಿ ಅಳಿಯ ಮಗಳ ಪಾಲಿಗಾದ ರಾಕ್ಷಸ. ಈಕೆ ಹೆಸರು ಹರಿಣಿ. ತಂದೆ ತಾಯಿ ಪಾಲಿಗೆ ಮುದ್ದಿನ ಮಗಳು. ಒಬ್ಬಳೆ ಮಗಳು ಅಂತ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ರು. ಬೆಂಗಳೂರಿನ ಬಿಬಿಎಂಪಿಯಲ್ಲಿ ಸರ್ಕಾರಿ ಎಂಜಿನಿಯರ್ ಆಗಿರೋ ಪುಟ್ಟಸ್ವಾಮಿ ಮಗಳಿಗೆ ಸಣ್ಣದೊಂದು ಕೊರತೆಯನ್ನೂ ಮಾಡಿರಲಿಲ್ಲ. ಸರ್ಕಾರಿ ಕೆಲಸ, 2 ಬಾಡಿಗೆ ಬರೋ ಮನೆ, ಹೀಗಾಗಿ ಧಾಮ್ ಧೂಮ್ ಅಂತಾನೆ ಇದ್ರು. ಮಗಳಿಗೆ ಮದುವೆ ಮಾಡಬೇಕು ಅಂದ್ಕೊಂಡಾಗ ಸಿಕ್ಕವನೇ ಈ ಕಾರ್ತಿಕ್. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಗಂಡನೀಗ ನರಕ ತೋರಿಸ್ತಿದ್ದಾನಂತೆ. ಹಣದ ಆಸೆಗೆ ತಾಳಿ ಕಟ್ಟಿದವಳಿಗೆ ಕೊಡಬಾರದ ಹಿಂಸೆ ಕೊಡ್ತಿದ್ದಾನೆ ಅಂತ ಆರೋಪ ಮಾಡ್ತಿದ್ದಾರೆ. ತುಮಕೂರಿನ ದಂಡೂರು ಬಾಗಿಲು ನಿವಾಸಿ ಕಾರ್ತಿಕ್ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಈತನ ಪ್ರಪೋಸಲ್ ಬಂದಾಗ ಗೊತ್ತಿದ್ದವರೆಲ್ಲ ಒಳ್ಳೆ ಹುಡುಗಾನೆ ಅಂತ ಹೇಳಿದ್ರು. ಮದುವೆ ಟೈಮ್ನಲ್ಲಿ ನನಗೆ ಯಾವುದೇ ವರದಕ್ಷಿಣೆಯೂ ಬೇಡ ಅಂದಿದ್ದ. ಆದ್ರೆ ಯಾವಾಗ ಹರಿಣಿ ಕೊರಳಿಗೆ ತಾಳಿ ಕಟ್ಟಿದ್ನೋ ಅಸಲಿ ಮುಖ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ. ನಿಮ್ಮ 2 ಮನೆಯಲ್ಲಿ 1 ಮನೆಯನ್ನ ತನ್ನೆಸರಿಗೆ ಬರೆಸ್ಕೊಡು, ನಿನ್ನ ಚಿನ್ನಾಭರಣವನ್ನೆಲ್ಲ ನನಗೆ ಕೊಡು ಅಂತ ಕಾಟ ಕೊಡ್ತಿದ್ದಾನಂತೆ. ಇದಕ್ಕೆ ಒಪ್ಪದಿದ್ದಾಗ ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಡ್ತಿದ್ದ ಅನ್ನೋ ಆರೋಪ ಮಾಡ್ತಿದ್ದಾರೆ. ಎಲ್ಲರೂ ಅಷ್ಟೇ ಸೇರ್ಕೊಂಡು ನನ್ಗೆ ಹೊಟ್ಟೆ ನೋವ್ತೈತೆ, ತಲೆ ನೋವ್ತೈತೆ, ನನಗೆ ಆಗ್ತಾ ಇಲ್ಲ ಅಂತ ಅಂದ್ರೂ ರೂಮ್ ಒಳಗೆ 5 ದಿವಸ ಕೂಡ ಹಾಕ್ಬಿಟ್ಟು ಊಟ ತಿಂಡಿ ಏನು ಕೊಡ್ದಲೆ ವರದಕ್ಷಿಣೆ ತಗೋಬಾ ಹೊಡೆದ್ರು ಹೊಡಿಯೋಕ್ಕೂ ಬಂದ್ರು, ಹೊಡೆದ್ರು 3 ಜನನೂ ಸೇರ್ಕೊಂಡು ಹೊಡೆದ್ರು. ಮಗನ ಹಣದ ದಾಹಕ್ಕೆ ಈತನ ಹೆತ್ತವರು ಕೂಡ ಸಾಥ್ ನೀಡ್ತಿದ್ದಾರಂತೆ. ಮಗ ಹೇಳಿದಂತೆಯೇ ಕೇಳುವಂತ ಸೊಸೆಗೆ ಕೊಡಬಾರದ ಕಾಟ ಕೊಡ್ತಿದ್ದಾರಂತೆ. ಏನಮ್ಮ ಎಲ್ಲ ಅಪ್ಪ ಅಮ್ಮಂಗೆಲ್ಲ ಈ ತರ ನಾವೇನ್ ಹೇಳಿದ್ರು ಹೇಳ್ಬಿಡ್ತೀಯ ಅಂತೇಳಿ ಅಪ್ಪ ಅಮ್ಮನ ಹತ್ರ ಅಲ್ದ ಇನ್ಯಾರ ಮಗಳು ಯಾರ ಹತ್ರ ಹೇಳ್ತಾರೆ? ಈಗ ಅವನು ಮಗ ಅದನ್ನು ಅವ್ರ ಅಪ್ಪ ಅಮ್ಮಂಗೆ ಹೇಳ್ತಾನೆ. ನಮ್ಮನ್ನೇನೋ ನಮ್ಮನ್ನ ಮಾತಾಡ್ಸೋದೇ ಇಲ್ಲ. ನಾವೇನೋ ಫೋನ್ ಮಾಡಿದ್ರೆ ಫೋನ್ಗೂ ನಮ್ಮ ಮಿಸ್ ಕಾಲ್ ಇದ್ರೂ ರೆಸ್ಪಾನ್ಸ್ ಇಲ್ಲ. ಅವ್ರ ಅಮ್ಮರ್ದು ಮಾತ್ರ ರೆಸ್ಪಾನ್ಸ್ ಮಾಡ್ತಾನೆ. ನಮ್ಮ ಮಗಳೇ ಸಾಕ್ಷಿ ಅದಕ್ಕೆ. ಒಟ್ನಲ್ಲಿ ಮದುವೆಯಾದ 3 ತಿಂಗಳಿಗೆ ಸಂಸಾರ ಅನ್ನೋದು ಸೂತ್ರಕ್ಕಿತ್ತ ಗಾಳಿಪಟದಂತಾಗಿದೆ. ದಿಕ್ಕು ಕಾಣದ ಹೆಣ್ಣು ಹೆತ್ತವರು ಮಧುಗಿರಿ ಠಾಣೆಗೆ ದೂರು ಕೊಟ್ಟಿದ್ದು ನ್ಯಾಯ ಸಿಗುತ್ತಾ ಕಾದು ನೋಡಬೇಕು. ವಿಠಲ್, ನ್ಯೂಸ್ 18, ತುಮಕೂರು. ಆಕೆ ಅಮೆರಿಕಾದ ಹೆಣ್ಮಗಳು, ಈತ ಚಿತ್ರದುರ್ಗದ ಹೈದ. ಕೊರೋನಾ ಸಮಯದಲ್ಲಿ ಶುರುವಾದ ಪ್ರೀತಿ ಮದುವೆಯ ಹಂತಕ್ಕೆ ತಂದು ನಿಲ್ಲಿಸಿದೆ. ಮಕ್ಕಳ ಪ್ರೀತಿಗೆ ಒಪ್ಪದ ಹೆತ್ತವರು ಫಾರಿನ್ ಲೇಡಿ ಜೊತೆ ಅದ್ಧೂರಿ ಮದುವೆ ಮಾಡಿಸ್ತಿದ್ದಾರೆ. ಮದುವೆ ಅನ್ನೋ 3 ಅಕ್ಷರದಲ್ಲಿ ಸಂಸಾರದ ಬಂಧವಿದೆ. ಮದುವೆ ಅನ್ನೋ ಅನುಬಂಧದಲ್ಲಿ 2 ಕುಟುಂಬಗಳ ನಂಟಿನ ನೆಂಟಸ್ತಿಕೆ ಇದೆ. 3 ಗಂಟಿನೊಂದಿಗೆ ಹೊಸೆದುಕೊಳ್ಳೋ ಬಂಧ ಜೀವ ಇರೋವರೆಗೂ ಶಾಶ್ವತ. ನನಗೆ ನೀನು, ನಿನಗೆ ನಾನು ಅಂತ ಒಬ್ರಿಗೊಬ್ರು ಕಷ್ಟ ಸುಖದಲ್ಲಿ ಒಂದಾಗಿರ್ತಾರೆ. 7 ಹೆಜ್ಜೆಯೊಂದಿಗೆ ಶುರುವಾಗೋ ಪಯಣ ಜೀವನದ ಉದ್ದಕ್ಕೂ ನಿತ್ಯ ನಿರಂತರವಾಗಿರುತ್ತೆ. ಯಾವುದೋ ಊರು, ಗೊತ್ತಿಲ್ಲದ ಸಂಬಂಧ. ಆದರೆ ಮದುವೆ ಅನ್ನೋ 3 ಅಕ್ಷರ ಅದೆಷ್ಟೋ ಮನಸ್ಸುಗಳನ್ನ ನಮ್ಮವರನ್ನಾಗಿಸಿಬಿಡುತ್ತೆ. ಈಕೆ ದೂರದ ಅಮೆರಿಕಾದ ಹೆಣ್ಮಗಳು, ಈತ ಹುಟ್ಟು ಕನ್ನಡಿಗ. ಇವರಿಬ್ಬರ ಮಧ್ಯೆ ಶುರುವಾದ ಪ್ರೇಮ ಕಾವ್ಯ ಮದುವೆ ಅನ್ನೋ 3 ಗಂಟು ಹಾಕಿಸಿದೆ. ಕೊರೋನಾ ಕಾಲದಲ್ಲಿ ಅರಳಿತ್ತು ಪ್ರೇಮ. ಅಮೆರಿಕ ಹುಡುಗಿ, ಕೋಟೆ ಹುಡುಗನ ಅದ್ಧೂರಿ ಕಲ್ಯಾಣ. ಈಕೆ ಹೆಸರು ಕೆಲ್ಲಿ ಅಂತ ಅಮೆರಿಕಾದ ಹೆಣ್ಮಗಳು. ಈತನ ಹೆಸರು ಅಭಿಲಾಷ್. ಚಿತ್ರದುರ್ಗ ಮೂಲದ ಈತ ಅಮೆರಿಕಾದ BNY ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇನ್ನು ಕೆಲ್ಲಿ ಹೆಲ್ತ್ ಕೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದು ಇಬ್ಬರ ಮಧ್ಯೆ ಕಣ್ಣಂಚಲ್ಲಿ ಸ್ನೇಹ, ಸಲುಗೆ ಶುರುವಾಗಿದೆ. ಕೊರೋನಾ ಕಾಲ ಆಗಿದ್ರಿಂದ ಆನ್ಲೈನ್ನಲ್ಲಿ ಮತ್ತಷ್ಟು ಹತ್ರ ಆದರೂ ಸ್ನೇಹದಿಂದ ಶುರುವಾದ ಸಂಬಂಧ 5-6 ವರ್ಷಗಳಿಂದ ಪ್ರೀತಿಗೆ ತಿರುಗಿತ್ತು. ಕೊನೆಗೆ ಇಬ್ಬರ ಮನೆಯಲ್ಲೂ ತಮ್ಮ ಪ್ರೀತಿ ವಿಷಯ ಹೇಳ್ತಾ ಇದ್ದಂತೆ ಮದುವೆಗೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಚಿತ್ರದುರ್ಗದಲ್ಲೇ ಹಿಂದೂ ಸಂಪ್ರದಾಯದಂತೆ ಸಪ್ತಪದಿ ತುಳಿದಿದ್ದಾರೆ. 2019 ಪ್ರೀತಿ ಮಾಡ್ತಾ ಇದ್ದೀವಿ. ನಾವು ಇಲ್ಲೇ ಭಾರತದಲ್ಲೇ ಭಾರತ ಸಂಸ್ಕೃತಿಯಿಂದನೇ ಮದುವೆ ಆಗಬೇಕು ಅಂತ ಇಲ್ಲಿ ಬಂದು ಲಾಸ್ಟ್ 3 ಡೇಸಿಂದ ಮೆಹಂದಿ ಸಂಗೀತು, ಆಮೇಲೆ ನೆಕ್ಸ್ಟ್ ರಿಸೆಪ್ಷನ್ನು, ಆಮೇಲೆ ಇವತ್ತು ಮದುವೆ ಆಗಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಮದುವೆ ಕಾರ್ಯಕ್ರಮಕ್ಕೆ 2 ಕುಟುಂಬಸ್ಥರ ದಂಡೇ ಸೇರಿತ್ತು. ಈ ಹೆಣ್ಮಗಳ ಕುಟುಂಬಸ್ಥರೆಲ್ಲ ಅಮೆರಿಕಾದಿಂದ ಬಂದಿದ್ರು. ಗಂಡ್ಮಕ್ಳು ಬಿಳಿ ಪಂಚೆ, ಬಿಳಿ ಶರ್ಟ್ನಲ್ಲಿ ಮಿಂಚಿದ್ರೆ, ಹೆಣ್ಮಕ್ಳು ಭಾರತೀಯ ನಾರಿಯಂತೆ ಸೀರೆ ಉಟ್ಟು ಹಿಂದೂ ಸಂಪ್ರದಾಯವನ್ನ ಎತ್ತಿ ಹಿಡಿದ್ರು. ಅದರಲ್ಲೂ ಅಮೆರಿಕಾದ ಹೆಣ್ಮಗಳು ಕನ್ನಡದಲ್ಲೇ ಮಾತಾಡಿ ಎಲ್ಲರ ಗಮನ ಸೆಳೆದ್ಲು. ನಮಸ್ಕಾರ, ಹೇಗಿದ್ದೀರಾ? ನನ್ನ ಹೆಸರು ಕೆಲಿ. ನಾನು ಕನ್ನಡ ಕಲಿತಿದ್ದೀನಿ. ಐ ಎಂಜಾಯ್ಡ್ ಮೈ ಮಸಾಲ ಮದುವೆ.
ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಂಡಿಯನ್ ಕಲ್ಚರ್ ತುಂಬ ಚೆನ್ನಾಗಿದೆ. ಒಟ್ನಲ್ಲಿ ಮದುವೆ ಅನ್ನೋ ಸಂಬಂಧಕ್ಕೆ ಜಾತಿ, ಧರ್ಮ, ದೇಶದ ಗಡಿ ಇಲ್ಲ ಅನ್ನೋದನ್ನ ಇವರಿಬ್ರು ತೋರಿಸ್ಕೊಟ್ಟಿದ್ದಾರೆ. ಹಿಂದೂ ಸಂಪ್ರದಾಯದಂತೆ ಹಸೆಮಣೆ ಎರಿದು ಇವರಿಬ್ಬರ ಬದುಕು ಇನ್ನಷ್ಟು ಸುಂದರವಾಗಿರಲಿ. ವಿನಾಯಕ್ ತೊಡರನಾಳ್, ನ್ಯೂಸ್ 18, ಚಿತ್ರದುರ್ಗ. ಏನುಳಿದ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಬಸ್ನಲ್ಲಿದ್ದ ಪ್ರಯಾಣಿಕರೇ ಈಕೆ ಟಾರ್ಗೆಟ್. ಚಿನ್ನ, ಹಣ ಎಗರಿಸುತ್ತಿದ್ದ ಕಳ್ಳಿ ಅಂದರ್. 150 ಗ್ರಾಂ ಚಿನ್ನ, 21 ಗ್ರಾಂ ಬೆಳ್ಳಿ, 50,000 ನಗದು ವಶಪಡಿಸಿಕೊಂಡ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು. ಬೈಕ್ ಬಿಡಿ ಭಾಗಗಳನ್ನು ಶೇಖರಿಸಿಟ್ಟಿದ್ದ ಗೋದಾಮಿಗೆ ಬೆಂಕಿ, ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ. ಹುಬ್ಬಳ್ಳಿಯ ಚಬ್ಬಿ ಗ್ರಾಮದ ಬಳಿ ಘಟನೆ. ಕೆಲಸ ಖಾಯಂ ಮಾಡುವಂತೆ ಅಂಗನವಾಡಿ ಕಾರ್ಯಕರ್ತೆಯರ ಪಟ್ಟು. ದೇವನಹಳ್ಳಿ ಜಿಲ್ಲಾ ಕಚೇರಿ ಮುಂದೆ ಧರಣಿ. ಶಿವಮೊಗ್ಗದಲ್ಲೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಹಾಸನದ ಚೌಲಕೆರೆ ಬಳಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ಬ್ರೇಕ್. ಕಾಮಗಾರಿ ಬಗ್ಗೆ ಡಿಸಿ ಜೊತೆ ಚರ್ಚೆ. ಟೋಲ್ ಒಪ್ಪಂದ ಕಾಪಿ ಪರಿಶೀಲನೆವರೆಗೆ ಸುಂಕ ವಸೂಲಿ ನಿಲ್ಲಿಸುವಂತೆ ಸೂಚನೆ. ಕಲಬುರಗಿಯ ಮೋತಕಪಲ್ಲಿಯಲ್ಲಿ ಬಲ ಭೀಮಸೇನನ ರಥೋತ್ಸವ. ಜಾತ್ರೆಗೆ ಸೇರಿದ್ರು ಜನಸಾಗರ. ದೇವರ ದರ್ಶನ ಪಡೆದು ಭಕ್ತರು ಪುನೀತ. ಇವೆಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.